ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದೆರಡು ಮಾರುತಿ 800 ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಎರಡು ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಓಕೆನಾ? ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ತುಂಬ ಜನ ಕಾಲ್ ಮಾಡ್ತಿದ್ರ. ಸೊ ಹಾಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಈ ನಂಬರ್ ಏನಕ್ಕಂದರೆ ನಿಮ್ಮ ಗಾಡಿ ಯಾವುದಾದ್ರು ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಮತ್ತು ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ವೀಕ್ಷಕರೇ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ವಾಪಸ್ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಮಾರುತಿ 800 ತುಂಬ ಜನ ಹುಡುಕ್ತಾ ಇರ್ತಾರೆ, ಅವರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಗಾಡಿಗಳದ್ದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಒಂದೊಂದೇ. ಓಕೆನಾ? ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈಗ ಕಳಿಸಿರಲ್ಲ ಗಾಡಿ ಹ್ಞೂ ರೀ. ಅವೆರಡು ಮಾರುತಿ 800 ಹ್ಞೂ ರೀ, ಮಾರುತಿ 800. ಓಕೆ. ಅದು ಫಸ್ಟು ಗಾಡಿ ಕಳಿಸಿರೋ ಬ್ಲೂ ಕಲರ್, ಅದು ಯಾವ್ದು ಹೇಳಿ? ಅದು ವೈಟ್ ಇತ್ತು ಸರ್, ವೈಟಾ? ಹಾಂ, ವೈಟ್ ಕಲರ್ ಐತೆ ನೋಡಿರಿ. ಓಕೆ. ಮಾಡಲ್ ಯಾವುದದು? ಅದು 2008 ಸರ್. 2008. ಹಾಂ. ಬರೀ 800 ಅಥವಾ AC ಏನಾದರೂ ಇದೆಯಾ? AC ಇದೆ ಸರ್, AC ವರ್ಕಿಂಗ್ ಇದೆಯಾ? ಹಾಂ ಇದೆ ಸರ್. ಓಕೆ. ಎಷ್ಟು 8 ಮಾಡಲಾ? ಹಾಂ, 2008. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರ್ ಸರ್ ಸೆಕೆಂಡ್ ಓನರ್. ಈಗ ಸೆಕೆಂಡ್ ಓನರಲ್ಲಿ ಇದೆಯಾ ಆಲ್ರೆಡಿ? ಹಾಂ, ಆಲ್ರೆಡಿ ಸರ್. ಓಕೆ. ಮೀಟ್ರ್ ಏನು ರನ್ನಿಂಗ್ ಇದೆಯಾ ಸರ್? ಸರ್ ಮೀಟಿಂಗ್ ಸರ್, ಅದು ಮೀಟರ್ ಸರ್ ಬಂದಿದೆ ಸರ್ ಇದು. ಓಕೆ. ಇದು ಪೆಟ್ರೋಲ್ ಒಂದೇ ಅಲ್ವಾ ಇರೋದು? ಹಾಂ, ಪೆಟ್ರೋಲ್ ಸರ್, ಪೆಟ್ರೋಲ್. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಗಾಡೀಲಿ? ಟೈರ್ ಸರ್ 85 ಇದೆ ಸರ್. 85? ಹಾಂ, 85 ಇದೆ ಸರ್. ಓಕೆ. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ. ಕಂಡೀಷನ್ ಹೆಂಗಿದೆ ಸರ್ ಗಾಡಿದು? ಕಂಡೀಷನ್ ಸರ್ ನೋಡಿರಿ, ಮಿಸ್ತ್ರಿ ಕರ್ಕೊಂಬಂದು ಸರ್ ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು ರೀ. ಎಕ್ದಮ್ ಕಂಡೀಷನ್ ಐತೆ ರೀ. ಹ್ಞೂ. ಎಕ್ದಮ್ ಸರ್. ಇಂಜನ್ ಆಗಲಿ ಸರ್, ಎಲ್ಲ ಓಕೆ ಇದೆ ಸರ್. ಗಾಡಿ ಮತ್ತು ಮ್ಯಾಗುಲ್ ಇದೆ ಸರ್. ಹ್ಞೂ. ಮತ್ತು AC ಇದೆ. ಹ್ಞೂ. ಗಾಡಿ ಕಂಡೀಷನ್ ಫುಲ್ ಇದೆ. ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಸರ್, ಓಕೆ. ಕರ್ಕೊಂಬಂದು. ಓಕೆ. FC ಇನ್ಸೂರೆನ್ಸ್ ಎಲ್ಲ ಮಟ್ಟ ಇದೆ ಸರ್? 2028 ಸರ್. 2028? ಹಾಂ ಸರ್. ಓಕೆ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಸರ್ ಅದು ಚಾಲು ಇದೆ ಸರ್. ಒಂದು 4 ವರ್ಷ ಆಯ್ತು ಮುಂಚೆ. 2029 ಇದೆ ಸರ್ ಮೋಸ್ಟ್ಲಿ. ಇಲ್ಲ ಸರ್, ಇನ್ಸೂರೆನ್ಸ್ ಅಷ್ಟು ಬರಲ್ಲ. 1 ಇಯರ್ ಮಟ್ಟ ಬರ್ಬೋದು. ಹಾಂ, ಸರಿ ಸರ್. ಇದು ಅದು 2028 ಇದೆ ಸರ್. ಇದು ರೀ ಪಾಸಿಂಗ್ ಪಾಸಿಂಗ್. ಹಾಂ. ಹಾಂ, ಇದು ರನ್ನಿಂಗ್ ಹೋಗಿದೆ ಸರ್, ಇದು ಇನ್ಸೂರೆನ್ಸ್ ಸರ್. ಓಕೆ. ಗಾಡಿ ಏನು ಪ್ರಾಬ್ಲಮ್ ಇಲ್ಲಲ್ಲ? ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ ರೀ. ಏನು ಪ್ರಾಬ್ಲಮ್ ಇದೆ ಸರ್, ಅವ್ರು ಅಮೌಂಟ್ ಕೊಟ್ಟಿರ್ತಾರಲ್ಲ ಹೊಳಗೆ ಕೊಡ್ತಾತ್ ರೀ. ಹಾಂ. ಹ್ಞೂ. ಓಕೆ ಸರ್. ಕಂಡೀಷನು ಚೆನ್ನಾಗಿದೆ ಅಂತ ಹೇಳಿದ್ರಾ? ಚೆನ್ನಾಗಿ ಕಂಡೀಷನ್ ಸರ್, ಓಕೆ. ಚೆನ್ನಾಗಿ. ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್? ಏನಿಲ್ಲ ಸರ್, ಏನಿಲ್ಲ. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 135 ಸರ್. 1,35,000? ಹಾಂ. ನೆಗೋಷಿಯಬಲ್ ಅಂದ್ರೆ? ಸರ್ ಬಂದ್ರೆ ಸರ್ ಅದನ್ನು ಕಮ್ಮಿ ಮಾಡ್ತೀವಿ. ನಿಮ್ಮ ಚಾನಲ್ ಬಂದರೆ ಕಮ್ಮಿ ಮಾಡಿಕೊಡ್ತೀವಿ ರೀ. ಓಕೆ. ಎಲ್ಲಿರೋದು ಗಾಡಿ? ಬೆಳಗಾಂ ಡಿಸ್ಟಿಕ್ ರೀ, ಯರಗಟ್ಟಿ ತಾಲೂಕು, ಕಡಬಿ ಗ್ರಾಮ. ಓಕೆ. ಇನ್ನೊಂದು ಗಾಡಿ ಯಾವುದದು? ಇನ್ನೊಂದು ಸರ್ ಗ್ರೀನ್ ಕಲರ್ ಐತೆ ನೋಡಿರಿ, 2002 ಮಾಡಲ್ ರೀ ಅದು. 2002 ಮಾಡಲು? ಹಾಂ ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ ಆ ಗಾಡಿಗೆ? ಓನರ್ ಸರ್ 4th ಓನರ್ ಆಗಿದೆ ಸರ್. ಓಕೆ. ಎಷ್ಟು ಅದು ಮೀಟ್ರ್ ಬಂದಿದೆಯಾ ರನ್ನಿಂಗು? ಮೀಟ್ರ್ ಸರ್ ಬಂದಿದೆ ಸರ್ ಅದು. ಓಕೆ. ಅದು ಪೆಟ್ರೋಲ್ ಗಾಡಿ ಅಲ್ವಾ? ಪೆಟ್ರೋಲ್ ಇದೆ ಸರ್. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಅದರಲ್ಲಿ? ಟೈರ್ ಸರ್ 75 ಇದೆ ಸರ್. ಎಷ್ಟು? 75 ಸರ್. 75? ಹಾಂ ಸರ್. ಸ್ಟೆಪ್ನಿ ಇದೆಯಾ ಗಾಡೀಲಿ? ಸ್ಟೆಪ್ನಿ ಇದೆ ಸರ್ ಇದು. ಓಕೆ. ಅದು FC ಇನ್ಸೂರೆನ್ಸ್ ಎಲ್ಲ ಮಟ್ಟಿದೆ? ಸರ್ ಅದು 2028 ಇದೆ ಸರ್ ಅದು. 2028 ಇದೆ ಸರ್. 28? ಹಾಂ ಸರ್. ಓಕೆ. ಎರಡು ಅಲ್ಲೇ ಮಟ್ಟ ಇದೆಯಾ? ಹಾಂ, ಹಾಂ ಸರ್, 2 ಸೇಮ್ ಅದಾವೆ. ಹಾಂ. ಒಟ್ಟು ಗಾಡಿ ಅದು ಕಂಡೀಷನ್ ಚೆನ್ನಾಗಿದೆಯಾ? ಕಂಡೀಷನ್ ಚೆನ್ನಾಗಿದೆ ಎಕ್ದಮ್ ಸರ್. ಕಂಡೀಷನ್ ಅದು ರೀ ಎಕ್ದಮ್. ಬೇಕಾದ್ರೆ ಮಿಸ್ತ್ರಿ ಕರ್ಕೊಂಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು ಸರ್. ಗಾಡಿ ಮಾತ್ರ ಸರ್ ಇಂಜಿನ್ ಒಳಗೆ ಏನೂ ಕೊರ್ಕೊರಿಲ್ಲ ರೀ. ಹ್ಞೂ. ಅದು 800 AC ಅದೂ? ಹಾಂ, 800 ಸರ್. AC ಇದೆ ಸರ್. ಓಕೆ. ಏನು ಪವರ್ ವಿಂಡೋ ಆ ಥರ ಏನಾದರೂ ಇದೆಯಾ, ಬರೀ AC ಒಂದೇನಾ? ಸರ್ AC ಒಂದೇ ಸರ್. AC ಒಂದೇ? ಹಾಂ ಸರ್. ಹ್ಞೂ. ಓಕೆ.
ಓಕೆ ಸರ್. ಅದರಲ್ಲಿ ಡೆಂಟು ಸ್ಕ್ರಾಚು ಟಿಂಕರಿಂಗ್ ಏನಾದ್ರು ಕೆಲಸ ಇದೆಯಾ ಗಾಡೀಲಿ? ಸರ್ ಏನಿಲ್ಲ ಮೈನರ್ ಏನಿಲ್ಲ ಸರ್. ಓಕೆ ಓಕೆ ಓಕೆ. ಗಾಡಿ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಂಡಿರ್ಬೋದು ಅಷ್ಟೇ. ಹಾಂ ಅಷ್ಟೇ ಸರ್ ಅಷ್ಟೇ, ಏನು ರಿಪೇರಿ ಒಂದು ರೂಪಾಯಿ ಮಾಡ್ಸಂಗಿಲ್ಲ ರೀ. ಓಕೆ. ಏನು ಹೇಳಿದ್ರಿ ಗಾಡಿಗೆ ರೇಟ್ ಅದಕ್ಕೆ? ಅದು ಸರ್ 70,000 ಸರ್. 70,000. ಹಾಂ ಅದು ನೆಗೋಷಿಯಬಲ್ ಆಗುತ್ತಾ? ಆಗುತ್ತೆ ಸರ್, ಕಡಿಮೆ ಆಗುತ್ತೆ. ಓಕೆ. ಎರಡು ಗಾಡಿ ಅಲ್ಲೇ ಅಲ್ವಾ ಇರೋದು? ಹಾಂ ಅಲ್ಲೇ ಸರ್, ಬೆಳವನ್ ಸ್ಟಿಕ್ಕು. ಸರಿ ಸರ್. ಏನು ಹೇಳ್ತಾ ಅಲ್ಲ ಸಾರಿ, ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ ಇದೆ ಸರ್ ಇದೆ.